ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಅತಿಥಿಯನ್ನ ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಹೆಡ್ಲೈನ್ಸ್ ಅನ್ನು ನಾನು ಹೇಳಲೇಬೇಕು. ಇತ್ತೀಚಿನ ದಿವಸಗಳಲ್ಲಿ, ವಿಶೇಷವಾಗಿ ಕಳೆದ 1 ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಅಥವಾ ಯೂಟ್ಯೂಬಲ್ಲಿ ಗಮನಿಸಿರ್ತೀರಿ. ಈ ಹೆಡ್ಲೈನ್ಗಳನ್ನು ನೀವು ಓದಿದ್ದೀರಿ, ಪತ್ರಿಕೆಗಳಲ್ಲೂ ಕೂಡ ಓದಿದ್ದೀರಿ. ಅದರಲ್ಲಿ ಕೆಲವು ಹೆಡ್ಲೈನ್ಗಳನ್ನು, ಇಂಟ್ರೆಸ್ಟಿಂಗ್ ಆಗಿರುವಂಥ ಹೆಡ್ಲೈನ್ಗಳನ್ನು ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ. ವರ್ಷ ಪೂರ್ತಿ ಗುಂಡಿಗಳನ್ನು ಮುಚ್ಚೋದೇ ದೊಡ್ಡ ಕೆಲಸ, ಫುಟ್ಪಾತ್ ಒತ್ತುವರಿ ತೆರವು ವಿರೋಧಿಸಿದವರಿಗೆ ಸಚಿವರ ಕ್ಲಾಸ್. ಹೌದಪ್ಪ, ನನಗೆ ಬುದ್ಧಿಭ್ರಮಣೆಯಾಗಿದೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಸಚಿವರೇ ಸುಸ್ತು. ರಾತ್ರೋರಾತ್ರಿ ಅಧಿಕಾರಿಗಳಿಗೆ ಸಚಿವ ಖಡಕ್ ಕ್ಲಾಸ್. ರೋಡೇನು ಗುಜರಿ ಯಾರ್ಡ, ಸಿಟ್ಟಿಗೆದ್ದ ಸಚಿವರು. ನಿಮ್ಮ ಖಾಲಿ ಸೈಟು ನೀವೇ ಕ್ಲೀನ್ ಮಾಡಿ, ಇಲ್ಲ ಅಂದ್ರೆ. ಬೆಂಗಳೂರಿನ ಬೀದಿ ನಾಯಿಗಳ ಹಾವಳಿ, ಅಧಿಕಾರಿಗಳಿಗೆ ಸಚಿವರ ಖಡಕ್ ಎಚ್ಚರಿಕೆ. ಮುಲಾಜಿಲ್ಲದೆ ರಸ್ತೆ ಬದಿಯಲ್ಲಿ ಸುರಿದಿರೋ ಕಲ್ಲು ಮಣ್ಣು ಎತ್ತಾಕ್ತೀವಿ. ಬೆಂಗಳೂರು ಎಲ್ರಿಗೂ ಸೇರಿದ್ದು, ರಾಜಕೀಯ ಬಿಟ್ಟು ಸಹಕರಿಸಿ. ಕ್ಯಾನ್ ಹಿ ಸೇವ್ ಬೆಂಗಳೂರು? ಇದೆಲ್ಲ ಹೇಳ್ತಾ ಇರುವಂಥದ್ದು, ಇಷ್ಟು ಖಡಕ್ಕಾಗಿ ಮಾತಾಡ್ತೀವಿ. ಈಗ ಇಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾರೆ ನಮ್ಮ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡ್ರೆ, ಅಧಿಕಾರವನ್ನ 2ನೇ ಅವಧಿಯಲ್ಲಿ, ಈ ಸರ್ಕಾರದ ಅವಧಿಯಲ್ಲಿ 2ನೇ ಬಾರಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಿ ಖಾತೆಯನ್ನ ತೆಗೆದುಕೊಂಡ ನಂತರ ಬಂದಿರುವಂತಹ ಕಳೆದ 1.5 ತಿಂಗಳ ಹೆಡ್ಲೈನ್ಸ್ ಈ ಸ್ವರೂಪದಲ್ಲಿ ಗೋಚರಿಸ್ತಾ ಇದೆ. ಯಾಕೆ ಅಂದ್ರೆ, ಇದರಲ್ಲಿ ಬಹುಪಾಲು ಕಡೆಗಳಲ್ಲಿ ಸಚಿವರು ಕ್ಲಾಸ್ ತಗೊಂಡ್ರು, ಸಚಿವರು ಸಿಟ್ಟಾದ್ರು, ಸಚಿವರು ಅಧಿಕಾರಿಗಳನ್ನ ಕಿವಿ ಹಿಂಡಿದ್ರು, ಈ ತರದ ವಿಚಾರಗಳೇ ಜಾಸ್ತಿ ಇದಾವೆ. ಯಾಕೆ ಹೀಗೆ ಶುರುವಾಯಿತು ಈ ಒಂದು ಬೆಂಗಳೂರಿನ ಕೆಲಸ? ಇದು ನೋಡಿ, ನಾನು ಬೇರೆಯವರು ಇದೇ ಥರ ನನಗೆ ಪ್ರಶ್ನೆ ಕೇಳಿದರು, ಯಾಕೆ ಯಾವಾಗಲೂ ಸಿಟ್ಟಲ್ಲಿರ್ತೀರ ನೀವು ಅಂತ. ನಾನು ನನ್ನ ಕರ್ತವ್ಯ ಜನಪ್ರತಿನಿಧಿಯಾಗಿ, ಜನಗಳಿಂದ ಆಯ್ಕೆ ಆದವನಾಗಿ, ಮೊದಲಿಗೆ ಜನಗಳ ಸಮಸ್ಯೆಗಳಿಗೆ ಧ್ವನಿಯಾಗುವುದು ನನ್ನ ಮೊದಲ ಕರ್ತವ್ಯ. ಜನಗಳ ಮನಸ್ಸಲ್ಲಿ ಏನಿದೆ, ಅವರು ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಅವರ ಪರವಾಗಿ ಈ ಸಮಸ್ಯೆಗಳನ್ನು ನಾನು ಧ್ವನಿಯಾಗಿ ನಡ್ಕೊಳ್ತಾ ಇದ್ದೇನೆ ಅಷ್ಟೇ. ಇವು ಸಾಮಾನ್ಯ ಜನರ ಸಮಸ್ಯೆಗಳಿವು. ಸಾಮಾನ್ಯ ಜನ, ಎಷ್ಟೋ ಜನ ಮನಸ್ಸಲ್ಲಿ ಅಂದ್ಕೊಂಡು, ಆದರೆ ಅವ್ರಿಗೆ ಕೇಳೋದಕ್ಕೆ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಹಾಗಾಗಿನೇ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸೊ ಈಗ ಅವರ ಜನಪ್ರತಿನಿಧಿ ನಾವಾದರೆ, ಅವರ ಸಮಸ್ಯೆಗಳನ್ನು, ಅವರ ಭಾವನೆಗಳನ್ನು, ಅವರ ಫ್ರಸ್ಟ್ರೇಷನ್ಸನ್ನು ವ್ಯಕ್ತ ಮಾಡೋದು ಕೂಡ ನಮ್ಮ ಕರ್ತವ್ಯ. ಸೊ ಜನ ಸಂತೋಷವಾಗಿದ್ದರೆ, ಜನ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಏನು ಖಡಕ್ ಆಗೋದು ಬೇಕಾಗಿಲ್ಲ, ನಾವು ಸಿಟ್ಟಾಗೋದು ಬೇಕಾಗಿಲ್ಲ. ಆದರೆ ಬೆಂಗಳೂರಿನಲ್ಲಿ ಜನಗಳ ಭಾವನೆ ಆ ರೀತಿ ಇಲ್ಲ. ಆ ಜನಗಳ ಭಾವನೆಗೆ ನಾವು ಧ್ವನಿ ಆಗ್ತಾ ಇದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರಿ ಇರ್ಬೋದು, ತಪ್ಪಿರ್ಬೋದು, ಬೇರೆ ವಿಷಯ. ಆದರೆ ಜನ ಸಮಸ್ಯೆಗಳಿದ್ದಾವೆ, ಫ್ರಸ್ಟ್ರೇಷನ್ಸ್ ಇದೆ. ಅದನ್ನು ಕನಿಷ್ಠ ನಾವು ವ್ಯಕ್ತ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ನಾವಿಲ್ಲಿದ್ದೀವಿ. ಆ ಕೆಲಸ ನಾನು ಮಾಡ್ತಾ ಇದ್ದೇನೆ. ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಕ್ರಮ, ಬಡವರ ವಿರುದ್ಧ ಕ್ರಮ ಆಗ್ತಾ ಇದೆ, ಬಡವರ ಹೊಟ್ಟೆಗೆ ಹೊಡಿತಿದ್ದಾರೆ ಸಚಿವರು ಅನ್ನುವಂಥ ಟೀಕೆಗಳು ಕೂಡ ಬಂತು. ತಾವು ಇದನ್ನು ಯಾವ ಸ್ವರೂಪದಲ್ಲಿ ನೋಡಿದ್ರಿ ಈ ಅಂಶವನ್ನು? ಬೆಂಗಳೂರಿನಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ, ಬಹುಶಃ ವಿಶೇಷವಾಗಿ ಬೆಂಗಳೂರಿನಲ್ಲಿ, ಎಲ್ಲರಿಗೂ ಅನ್ವಯಿಸೋದಿಲ್ಲ ಇದು. ದಯವಿಟ್ಟು ನಿಮ್ಮ ವೀಕ್ಷಕರು ತಪ್ಪು ತಿಳ್ಕೊಳ್ಬಾರ್ದು, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವ್ರಿಗೆ ಏನಾಗ್ಬಿಟ್ಟಿದೆ, ನೀವು ಏನು ಮಾಡಲಿಲ್ಲ ಅಂದರೂ ತಪ್ಪು, ಏನಾದರೂ ಮಾಡಿದರೂ ತಪ್ಪು. ಅವ್ರ ಉದ್ಯೋಗ ಏನು ಅಂದರೆ ಮೊಸರಲ್ಲಿ ಕಲ್ಲು ಹುಡ್ಕೋದಷ್ಟೇ. ಬೆಂಗಳೂರು ಸುಧಾರಣೆ ಆಗಬೇಕು, ಏನು ಮಾಡದೆ ಹಂಗೆ ಆಗಬೇಕು. ಅದು ಹೆಂಗೆ ಸಾಧ್ಯ ಸ್ವಾಮಿ? ನನಗೆ ಅರ್ಥ ಆಗದೆ ಇರೋದು. ಈಗ ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅದರಲ್ಲಿ ಎಲ್ಲಾನು ಇಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನಮ್ಮ ಸಮಾಜ ಪರ್ಫೆಕ್ಟ್ ಆಗಿದೆಯಾ? ನಮ್ಮ ದೇಶ ಪರ್ಫೆಕ್ಟ್ ಆಗಿದೆಯಾ? ಇಲ್ಲಿ 150 ಕೋಟಿ ಜನ ಇಟ್ಕೊಂಡು ಎಲ್ಲರ ಸಮಸ್ಯೆನೂ ನಾವು ಸಾಲ್ವ್ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ 2,000 ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿದ್ರೆ, 10,000 ಬೇರೆಯವರು ಅಂದರೆ ಅಂಗಡಿಗಳವರು ಶೆಡ್ ಹಾಕ್ಕೊಂಡು ಬಂದು ಅತಿಕ್ರಮಿಸಿದ್ದಾರೆ.
ಅಂಗಡಿಗಳವರು ಸ್ಟೆಪ್ಸು ರ್ಯಾಂಪ್ ಇಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲ್ಗಡೆ. ಅಂಗಡಿಗಳವರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಈ ಥರದ್ದು 10,000 ಪ್ರಕರಣ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು ಅಫೆಕ್ಟ್ ಆಗಿರೋದು 2,000. ಏನು ಫುಟ್ಪಾತ್ ತೆರವು ಮಾಡಿಬಿಟ್ರೆ ನನ್ನ ಮನೆಗೆ ಅನುಕೂಲ ಆಗುತ್ತಾ? ನನ್ನ ಆಸ್ತಿ ಏನಾದರೂ ಜಾಸ್ತಿ ಆಗುತ್ತಾ? ಇನ್ನ ಬೈಸ್ಕೊಳ್ಳೋದೇ ಆಗಿದೆ ಜನಗಳಿಂದ. ಸೊ ನಂದು ಏನು ರಾಜಕೀಯವಾಗೂ ಏನು ನಮಗೆ ಲಾಭ ಇಲ್ಲ ಅಂತಾದ್ರಲ್ಲಿ ಯಾಕೆ ಮಾಡ್ತಾ ಇದ್ದೇವೆ? ಬೆಂಗಳೂರಿನ ಸುಧಾರಣೆಗಾಗಿ ಮಾಡ್ತಾ ಇದ್ದೇವೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಪಾದಾಚಾರಿಗಳಿಗೆ ಓಡಾಡುವಂತಹದ್ದು ಅವರ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅಂತ. ನಾವು ಬದುಕಬೇಕು, ಇನ್ನೊಬ್ರು ಬದುಕಬೇಕು. ನಾನು ಒಬ್ಬನೇ ಬದುಕಬೇಕು ಅಂದ್ರೆ ಅದು ನ್ಯಾಯ ಆಗೋದಿಲ್ಲ. ಸೊ 85% ರಸ್ತೆಗಳು ನಾವು ಖುಲ್ಲಾ ಬಿಟ್ಟಿದ್ದೇವೆ. ಅಲ್ಲಿ ಅವ್ರ ಜೀವನ ಮಾಡಲಿ, ಅವ್ರಿಗೆ ಏನು ಬೇಕೋ ನಾವು ಸಹಾಯ ಮಾಡ್ತೇವೆ, ಸಹಾನುಭೂತಿಯಿಂದ ನಡ್ಕೊಳ್ತೇವೆ. ಹಾಗಂತೇಳಿ ಒಬ್ರಿಗೋಸ್ಕರ 4 ಜನ ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ಶಿವಾಜಿನಗರದಲ್ಲಿ ಅಟ್ಯಾಕ್ ಆಗ್ತಿದ್ದಂಗೆ ಬ್ರದರ್ಸ್, ಕಾಂಗ್ರೆಸ್ನವರ ಬ್ರದರ್ಸ್ ಇದನ್ನು ಮಾಡಿದ್ರು ಅನ್ನುವ ಮೊದಲ ರಿಯಾಕ್ಷನ್ ಕೂಡ ಬಹುಶಃ ತಾವು ಗಮನಿಸಿರ್ತೀರಿ. ಇಂಥ ರಿಯಾಕ್ಷನ್ಸ್ ಬರೋದಕ್ಕೆ ಶುರು ಆಯಿತು. ಅಂದ್ರೆ ಶಿವಾಜಿನಗರದಲ್ಲಿ ಆಯ್ತು ಅಂದ್ರೆ ಈ ಗಲಾಟೆ ಆಗೇ ಆಗತ್ತೆ, ಅಲ್ಲಿ ಫುಟ್ಪಾತ್ ತೆರವು ಅಂತ ಹೇಳಿದ್ರೆ ಗಲಾಟೆ ಆಗೇ ಆಗತ್ತೆ. ಬಟ್ ಅದು ಯಾವಾಗ ಅದ್ರ ಹೆಸರನ್ನ ನೋಡಿದ್ರು ಅವಾಗ ಅದು ಕೆಲವರಿಗೆ ಅದು ನಿರಾಶೆಯೂ ಕೂಡ ಆಗಿರೋದು ಇತ್ತು. ಅಂದ್ರೆ ನಾವು ಈ ತರನೇ ಆಂಟಿಸಿಪೇಟ್ ಮಾಡುವಂತದ್ದೇ ಆಗೋಗ್ಬಿಡುತ್ತೆ. ಅಂದ್ರೆ ಇಂಥ ಏರಿಯಾಗಳನ್ನ ನಾವು ಈ ರೀತಿಯಾಗಿ ಬ್ರ್ಯಾಂಡ್ ಮಾಡುವಂತದ್ದು ಕೂಡ ಬೆಂಗಳೂರಿನ ದೃಷ್ಟಿಯಿಂದ. ಯಾಕಂದ್ರೆ ಬೆಂಗಳೂರು ಒಂದು ಮೆಟ್ರೋಪಾಲಿಟನ್ ಸಿಟಿ. ಈ ಸಿಟಿ ಒಳಗಡೆ ಕೂಡ ನಾವು ಇದೇ ರೀತಿಯಾದಂತಹ ಆಲೋಚನೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕೆಲವ್ರದ್ದು ಸಂಕುಚಿತ ಮನೋಭಾವ, ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಅವ್ರದ್ದೆಲ್ಲ ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಅಂತಾರಲ್ಲ, ಎಲ್ಲದನ್ನು ಒಂದು ಬಣ್ಣದಲ್ಲಿ ನೋಡುವಂತಹದ್ದು, ವಿಭಜನೆಯ ದೃಷ್ಟಿಯಿಂದ ನೋಡುವಂತಹದ್ದು, ನಾನು ಬೇರೆ ನೀವು ಬೇರೆ ಅಂತ ಯೋಚನೆ ಮಾಡೋದು, ಈ ರೀತಿಯಾದಂಥ ಸಂಕುಚಿತ ಮನೋಭಾವದವ್ರು ಇರ್ತಾರೆ. ಸಮಾಜ ಅಂದಮೇಲೆ ಎಲ್ಲ ಥರದ ಜನನೂ ಇರ್ತಾರೆ, ಅವ್ರನ್ನ ಕಟ್ಕೊಂಡು ಹೋಗ್ಬೇಕು. ಆದರೆ ನಾವು ಮಾಡೋ ಕೆಲಸ ನಿಷ್ಪಕ್ಷಪಾತವಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು. ಅದನ್ನು ನಾವು ಮಾಡ್ಬೋದು. ಸುಮಾರು ಜನ ಇಲ್ಲ ಈ ರೋಡಲ್ಲಿ ಯಾಕೆ ಮಾಡಿಲ್ಲ, ಆ ರೋಡಲ್ಲಿ ಯಾಕೆ ಮಾಡಿಲ್ಲ ಅಂತ ನಿರ್ದಿಷ್ಟವಾಗಿ ಬೆರಳು ತೋರಿಸಿ ಕೆಲವು ಸಮುದಾಯಗಳನ್ನು ಗುರಿ ಮಾಡಿ ಕೇಳುವಂಥ ಪ್ರಶ್ನೆಗಳನ್ನು ನಾವು ಎದುರಿಸಿದ್ದೇವೆ. ಇರಲಿ, ಅವರು ತಿಳಿದಿದ್ದು ತೋಚಿದ್ದು ಅವ್ರು ಮಾತಾಡ್ತಾರೆ, ನಾವು ನ್ಯಾಯಸಮ್ಮತವಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇಲ್ಲಿ ಕಸದಿಂದ ಒಂದು ಸ್ವಾತಂತ್ರ್ಯ ಅನ್ನುವಂತಹ ರೀತಿಯಲ್ಲಿ ನೀವು ಘೋಷಣೆಯನ್ನು ಮಾಡಿದ್ರಿ ಮತ್ತು ಇವತ್ತಿನಲ್ಲೇ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ರಿ. ಕಸದ ಸಮಸ್ಯೆ ಬೆಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ಇರುವಂಥದ್ದು. ಇಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ GBA, ಅದು ಹಿಂದೆ BBMP ಇದ್ದಾಗ ಅಥವಾ ಅದಕ್ಕಿಂತ ಹಿಂದೆ BMP ಇದ್ದಾಗ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡ್ತಾ ಬಂದೆ. ಆದರೆ ಕಸದ ಸಮಸ್ಯೆಗೆ ಪರಿಹಾರ ಏನು? ಕೃಷ್ಣ ಬೈರೇಗೌಡರ ಹತ್ರ ಏನು ಪರಿಹಾರ ಸಿಗುತ್ತೆ? ಕಸ ಅಂದರೆ ಈಗ ನಾವು ಆರಂಭ ಮಾಡಿರೋದು ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ, ಇದರಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡೆಬ್ರಿಗಳನ್ನು ಹಾಕಿರ್ತಾರಲ್ಲ, ಮಣ್ಣು, ಕಲ್ಲು, ಒಡೆದಾಕಿರೋ ಬಿಲ್ಡಿಂಗ್ದು ಅವಶೇಷಗಳು, ಪೈಪುಗಳು, ಎಲೆಕ್ಟ್ರಿಕಲ್ ಪೋಲ್ಸು, ಸ್ಲ್ಯಾಬ್ಸು, ಈ ಥರ ಏನಾಗಿದೆ, ಕೆಲವ್ರು ಹಿಂದೆ ಕಾಂಟ್ರಾಕ್ಟರ್ಗಳು ರೋಡ್ ಸೈಡ್ ಬಿಟ್ಟು ಹೋಗಿದ್ದಾರೆ. ಇನ್ನು ಕೆಲವರು ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ತಗೊಂಡು ಬಂದು ರೋಡ್ ಸೈಡಲ್ಲಿ ಸುರಿದು ಹೋಗಿದ್ದಾರೆ ಇಲ್ಲೀಗಲ್ ಆಗಿ. ಇವು ಬೆಳ್ಕೊಂಡು ಕೆಲವು ಕಡೆ ಒಂಥರ ಚಿಕ್ಕ ಚಿಕ್ಕ ಗುಡ್ಡ ಬೆಟ್ಟಗಳಾಗೋಗಿದೆ ಬೆಂಗಳೂರಲ್ಲಿ ಕೆಲವು ಏರಿಯಾಗಳಲ್ಲಿ. ಜೊತೆಗೆ ಅಲ್ಲಿ ಅದ್ರ ಮೇಲೆ ಯದ್ವಾ ಕಳೆ ಬೆಳ್ಕೊಂಡ್ಬಿಟ್ಟು ಅದು ನೋಡೋಕ್ಕೆ ನಾಡೋ ಕಾಡೋ ಏನೂ ಗೊತ್ತಾಗದ ಪರಿಸ್ಥಿತಿ ಆಗಿದೆ. ಅಲ್ಲಿ ಸೊಳ್ಳೆ, ಇಲಿ, ಹಾವು, ಹಿಂಗೆ ಇದರಿಂದ ಇದು ನಗರನೋ ಅಥವಾ ಕಾಡೋ ಅಥವಾ ಏನು ಇದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಆಗಸ್ಟ್ ತಿಂಗಳು ಅಂದ್ರೆ ಸ್ವಾತಂತ್ರ್ಯ ದಿನ ಆಚರಣೆ ಮಾಡುವಂತ ತಿಂಗಳು. ಸೊ ಹಾಗಾಗಿ ಅದರಿಂದ ಪ್ರೇರಿತರಾಗಿ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಒಂದು ಅಭಿಯಾನವನ್ನ ಶುರು ಮಾಡಿದ್ದೇವೆ. ಈ ವಿಚಾರದ ನಾವು ಕೂಡ ಅನೇಕ ವರ್ಷಗಳು, ನಾನು ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೀನಿ. ಬೆಂಗಳೂರಿನಲ್ಲಿ ಈ ವಿಚಾರಗಳನ್ನ ರಿಪೋರ್ಟ್ ಮಾಡಿದ ಸಂದರ್ಭ ಕೂಡ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಏನ್ ಸಿಗುತ್ತೆ, ನಮ್ ರೋಡಲ್ಲಿ ಬರೋದಿಲ್ಲ, ನಾವು ಮಾಡ್ತೇವೆ. ಬೆಳಗ್ಗೆ ಬೇಗ ಬಂದು ಹೋಗಿರ್ತಾರೆ, ನಾವು ಲೇಟ್ ನೈಟ್ ನಾವು ಕೆಲಸ ನೀವು ಈ ನೆಪಗಳನ್ನ ಹೇಳೋದಾದ್ರೆ, ಸ್ವಾಮಿ ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನಕ್ಕೆ ಅವ್ರವ್ರು ಹೇಳಿದ ಟೈಮ್ಗೆ ನಾವು ಕಲೆಕ್ಟ್ ಮಾಡಕ್ ಆಗುತ್ತಾ? 35 ಲಕ್ಷ ಆಸ್ತಿಗಳಿದಾವೆ, ಅವ್ರವ್ರ ಟೈಮ್ಗೆ ಹೋಗಿ ಕಲೆಕ್ಟ್ ಮಾಡಕ್ ಆಗುತ್ತಾ? ಒಂದು ಡಿಸಿಪ್ಲಿನ್ಗೆ ನೀವು ಕೋಆಪರೇಟ್ ಮಾಡಬೇಕು. ನೀವು ಈ ಮನೆಗೆ ಒಂದು ಟೈಮು, ಪಕ್ಕದ ಮನೆಗೆ ಇನ್ನೊಂದು ಟೈಮು, ಅದ್ರ ಪಕ್ಕದ ಮನೆಗೆ ಇನ್ನೊಂದು ಟೈಮು. ಸಾಧ್ಯನಾ ಇವೆಲ್ಲ? ಇದು ಯಾರಾದ್ರೂ ನಾವು ಸಾಮಾನ್ಯ ಪ್ರಜ್ಞೆ ಇರೋರು ಯೋಚನೆ ಮಾಡಬೇಕು. 35 ಲಕ್ಷ ಆಸ್ತಿಗಳಿದಾವೆ ಬೆಂಗಳೂರಿನಲ್ಲಿ, ಪ್ರಾಪರ್ಟೀಸು.
ಅಷ್ಟು ಕಲೆಕ್ಟ್ ಮಾಡಬೇಕು ಅಂದರೆ ಒಬ್ಬೊಬ್ರ ಟೈಮ್ಗೂ ನಾವು ಹೋಗಿ ಕಲೆಕ್ಟ್ ಮಾಡೋಕ್ಕಾಗತ್ತಾ? ಅವ್ರು ಬಂದು ಬೆಲ್ ಹೊಡೆದಾಗ ಒಂದು ಕೊಡೋ ಅಂಥ ಕೆಲಸ ನೀವು ಮಾಡಬೇಕು. ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಮ ಮನೆಯಲ್ಲಿ ಇನ್ಯಾರು ಇಲ್ವಾ? ಎಲ್ಲರೂ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ಹಂಗಾದ್ರೆ ಮನೆಯಲ್ಲಿ ಮಕ್ಕಳಿಲ್ವಾ, ಅಥವಾ ಹೆಂಡತಿಯರಿಲ್ವಾ, ಗಂಡಂದಿರಿಲ್ವಾ, ಬೇರೆಯವರು ಯಾರು ಇಲ್ವಾ? ಇವೆಲ್ಲ ನೆಪಗಳು. ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಈ ನೆಪ ಹೇಳೋದು ಬಿಟ್ಟು ಒಂದು ವ್ಯವಸ್ಥೆಗೆ ಸಹಕಾರ ಕೊಡುವಂಥದ್ದಾದ್ರೆ ಬೆಂಗಳೂರು ಸುಧಾರಣೆ ಆಗುತ್ತೆ. ಇಲ್ಲ ಅಂದರೆ ನೀವು ನಮ್ಮನ್ನು ದೂಷಣೆ ಮಾಡ್ತಾನೆ ಇರಿ. ನಿಮ್ಮ ದೂಷಣೆ ಮಾಡೋದ್ರಿಂದ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗೋದಿಲ್ಲ. ಆದರೆ ಬೆಂಗಳೂರಿನ ಕಸದ ವಿಚಾರದಲ್ಲಿ ಸಿದ್ದರಾಮಯ್ಯವರು 2015 ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಹೇಳಿದರು. ಅದೊಂದು ರೀತಿಯಂತ ಗೋಲ್ಡ್ ತರ ಇದೆ, ಬೆಂಗಳೂರಿನ ಕಸ ಅನ್ನೋದು ಗೋಲ್ಡ್, ಅದನ್ನು ಗೋಲ್ಡ್ ಮೈನಿಂಗ್ ತರನೇ ಆಗಬೇಕು ಅನ್ನೋ ತರ ಹೇಳಿದೆ. ಹೌದು, ಕಲ್ಪನೆ ಕರೆಕ್ಟ್ ಆಗಿರುವಂಥದ್ದು. ಇದು ಬೇರೆ ಬೇರೆ ಕಡೆಗಳಲ್ಲಿ ವಾಸ್ತವವಾಗಿ ಅದನ್ನ ಆಡಳಿತ ವ್ಯವಸ್ಥೆಗೆ ಅದರಿಂದ ಲಾಭದಾಯಕವಾಗಿ ಅದನ್ನು ಕನ್ವರ್ಟ್ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಬೆಂಗಳೂರಿನಲ್ಲೇ ನಿಮ್ಮದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ಸಚಿವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕಸವನ್ನ ಬಹಳ ಸಮರ್ಪಕವಾಗಿ ವಿಲೇವಾರಿ ಮಾಡಿರುವಂಥ ಉದಾಹರಣೆ, ಎಕ್ಸಾಂಪಲ್ಗಳು ಸೆಟ್ ಇದ್ದಾವೆ. ಆದರೆ ಇದನ್ನು ಎಲ್ಲ ಕಡೆಗೆ ಯಾಕೆ ವ್ಯಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ? ಯಾವ ಸ್ವರೂಪದಲ್ಲಿ ನಮ್ಮ ಬೆಂಗಳೂರಿನ ಕಸವನ್ನ ಇಲ್ಲೇನೆ ವಿಲೇವಾರಿ ಆಗುವಂಥ ಮತ್ತು ಅದರಿಂದಲೇ ಸಂಪಾದನೆಯೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆ ಯಾವಾಗ ಅದರಿಂದ ವಿದ್ಯುತ್ ಉತ್ಪಾದನೆ ಅಥವಾ ಉಳಿದ ಇವತ್ತು ಒಂದು ಬಹಳ ದೊಡ್ಡ ಹೋಟೆಲ್ ಅದಕ್ಕೆ ಬೇಕಾಗಿರುವಂಥ ಅದರ ಸೆಂಟ್ರಲೈಸ್ಡ್ ಕಿಚನ್ ಇವತ್ತು ನಡೀತಾ ಇರುವಂಥದ್ದು BBMPಯ ಒಂದು ಗ್ಯಾಸ್ ಸಪ್ಲೈಯಿಂದ ನಡೀತಾ ಇದೆ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಕೋರಮಂಗಲದಲ್ಲಿ ಅಂಥದ್ದೊಂದು ವ್ಯವಸ್ಥೆ ಇದೆ. ಇವುಗಳೆಲ್ಲ ಯಾವಾಗ, ಇದು ಬೆಂಗಳೂರಿಗಿರುವಂಥ ಎಕ್ಸಾಂಪಲ್ಗಳು ಇಲ್ಲೇ ಇದ್ದಾವೆ. ಇಲ್ಲಿರುವ ಬ್ಯಾಡ್, ನಾನು ಆರಂಭದಲ್ಲಿ ಹೇಳ್ದಾಗೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಂಡ್ರೆ 100ಕ್ಕೆ 100 ಅಲ್ಲದೆ ಇದ್ರೂ ಕೂಡ ಸಾಕಷ್ಟು ಇದಕ್ಕೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಬಹುದು. ಆಡಳಿತ ವ್ಯವಸ್ಥೆ ಶಿಥಿಲ ಆದರೆ ಎಲ್ಲ ಹೆಜ್ಜೆಗೂ ಪ್ರಾಬ್ಲಮ್ಗಳು ಸೃಷ್ಟಿ ಆಗ್ತವೆ. ಈ ಕಸ ನಿರ್ವಹಣೆಯನ್ನು ಕೂಡ ಅದಕ್ಕೆ ಒಂದು ಉದಾಹರಣೆ. ಇದು 20 ವರ್ಷದಿಂದ ನಾವು ಒಂದು ಹೊಸ ಸಿಸ್ಟಮನ್ನು, ಕಾಲದ ಅವಶ್ಯಕತೆಗೆ ತಕ್ಕಂತಹ ಸಿಸ್ಟಮನ್ನು ತರೋದಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ಕೊನೆಗೆ DK ಶಿವಕುಮಾರ್ ಅವರು ಬಂದು ಈಗ ಅದನ್ನು ಹೊಸ ಸಿಸ್ಟಮನ್ನು ತರ್ತಾ ಇದ್ದೇವೆ. ಇಲ್ಲಿವರೆಗೂ ನಾವು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರೆ ಸರ್ಕಾರಗಳ ವೈಫಲ್ಯ ಅಷ್ಟೇ ಅಲ್ಲ, ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೂ ಇದೊಂದು ಕನ್ನಡಿ ಅಂತ ನಾನು ಆಗಲೇ ಹೇಳಿದ್ದು. ಎಲ್ಲ ಹೋದ್ರೂ ಕೂಡ ಸಮಸ್ಯೆಗಳೇ ಇದ್ದಾವೆ. ಯಾವನ್ನ ಮಾಡೋದು, ಯಾವುದನ್ನ ಬಿಡೋದು, ಯಾವುದು ಬಿಡಂಗಿಲ್ಲ, ಎಲ್ಲ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ವರ್ಟಿಕಲ್ ಅಲ್ಲಿ ಕಾಣ್ತಾ ಇದಾವೆ. ಅದು ಕಸದ್ದು ಒಂದು ವರ್ಟಿಕಲ್ ಕಾಣ್ತಿದೆ, ರಸ್ತೆದೇ ಒಂದು ವರ್ಟಿಕಲ್ ಇದೆ, ಅಥವಾ ನೀವು ಚರಂಡಿಗೆ ಹೋದ್ರೆ ಅಲ್ಲೊಂದು ಇದಿದೆ, ಕೆರೆಗಳಿಗೆ ಹೋದ್ರೆ ಕೆರೆಗಳ ಕಾಣ್ತಾ ಇದೆ, ಟ್ರಾಫಿಕ್ ಕಾಣುತ್ತೆ, ಇವೆಲ್ಲವೂ ಕೂಡ. ಬಟ್ ಇವೆಲ್ಲವನ್ನು ಕೂಡ ಹೇಗೆ ಅಂದ್ರೆ ನೀವು ಈಗ ಮಿನಿಮಮ್ ಟಾರ್ಗೆಟ್ ಏನ್ ಇಟ್ಕೊಂಡಿದ್ದೀರಿ ಮತ್ತು ದೂರದ ಟಾರ್ಗೆಟ್ ಅನ್ನು ಒಂದು 3-4 ಪ್ರಮುಖ ಸಮಸ್ಯೆಗಳಿದಾವೆ ಬೆಂಗಳೂರಲ್ಲಿ. ಟ್ರಾಫಿಕ್ಗೆ ನೀವೇನು ಓವರ್ ನೈಟ್ ಸೊಲ್ಯೂಷನ್ ಮಾಡೋದು ಕಷ್ಟ ಇದೆ. ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ರೆ 1.5 ಕೋಟಿ ವೆಹಿಕಲ್ಸ್ ಇದೆ. ದೇಶದಲ್ಲಿ ಹೈಯೆಸ್ಟ್ ವೆಹಿಕಲ್ಸು ಬೆಂಗಳೂರಲ್ಲಿದೆ. ಬೇರೆ ನಗರಗಳಲ್ಲಿ ಮನುಷ್ಯರಿಗೆ ವೆಹಿಕಲ್ಸ್ಗೆ ಹೋಲಿಕೆ ಮಾಡಿದರೆ ಹೈಯೆಸ್ಟು 1:1 ಬೆಂಗಳೂರಲ್ಲಿದೆ. ಯಾವ ಸಿಟಿಯಲ್ಲೂ ಇಷ್ಟು ವೆಹಿಕಲ್ಸ್ ಇಲ್ಲ, ಈ ರೇಷಿಯೋನು ಕೂಡ ಇಲ್ಲ. ಪ್ಲಸ್ ಜನಸಂಖ್ಯೆ ಎಕ್ಸ್ಪ್ಲೋಷನ್ ಆಗಿ ಬೆಂಗಳೂರಿನಲ್ಲಿ ಬರುವಂಥವರು, ನೆಲೆಸುವಂಥವ್ರ ಸಂಖ್ಯೆ ಜಾಸ್ತಿ ಆಗಿ ಇವತ್ತು ಟ್ರಾಫಿಕ್ ಪ್ರಾಬ್ಲಮ್ಮು ಬಹಳ ಜಟಿಲ ಆಗಿದೆ. ಹಾಗೆ ನೀವು ಹೇಳ್ದಂಗೆ ರಸ್ತೆಗಳ ಗುಣಮಟ್ಟನೂ ಕೂಡ ಇದು ಒಂದು ವರ್ಟಿಕಲ್ಲು, ಅದೊಂದು ಸಮಸ್ಯೆ. ಹಾಗೆ ಕಸದ್ದು ಸಮಸ್ಯೆ. ಈ ರೀತಿಯಾಗಿ ಒಂದು 4-5 ಇಂಪಾರ್ಟೆಂಟು ವರ್ಟಿಕಲ್ಸ್ ಇದೆ. ಅದಕ್ಕೂ ಎಲ್ಲ ಟೀಕೆ ಟಿಪ್ಪಣಿಗಳು. ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದರೆ ಎಲ್ಲಿ ಸಾಧ್ಯ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ. ಸೊ ಇರೋಣ, ಆದರೂ ಇರಲಿ, ಇದರ ಮಧ್ಯ ನಾವು ಏನೋ ಒಂದಷ್ಟು ಇಂಪ್ರೂವ್ಮೆಂಟನ್ನು ಮಾಡಬೇಕಾಗತ್ತೆ. ಖಂಡಿತ ಅದ್ರ ಕಡೆ ಮಾಡೋಣ. SM ಕೃಷ್ಣ ಅವರು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತ ಅದೊಂದು ದೊಡ್ಡ ಕನಸನ್ನ ಈ ಬೆಂಗಳೂರಿಗೆ ಬಿತ್ತಿದ್ರು. ಅದು ಹೈಟೆಕ್ ನಗರವಾಗಿ ಬೆಂಗಳೂರು ಬೆಳೆಯೋದ್ರಲ್ಲೂ ಕೂಡ ಅದು ಬಹಳ ದೊಡ್ಡದಾದಂತಹ ಒಂದು ಕೊಡುಗೆ, ಅದು ಒಂದು ಭಾಗ ಆಯಿತು. DK ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಆಕರ್ಷಣೆ ಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಿದ್ರು. ತಾವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ತಮ್ಮ ಗುರಿ ಏನು, ಬೆಂಗಳೂರು ಹೆಂಗೆ ಇರಬೇಕು ಅಂತ ಹೇಳುವಂಥದ್ದು ತಾವು? ಬೆಂಗಳೂರು ಒಂದು ಗ್ಲೋಬಲ್ ಸಿಟಿನೂ ಆಗಬೇಕು ನಿಜ, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ನಿಜ. ಅದರ ಜೊತೆಗೆ ಮುಖ್ಯವಾಗಿ ನನ್ನ ಪ್ರಯಾರಿಟಿ ಇಲ್ಲಿ ವಾಸ ಮಾಡೋ ಜನಗಳಿಗೆ ಅವರ ಜೀವನ ಗುಣಮಟ್ಟ ಡೇ ಟು ಡೇ ಸುಧಾರಣೆ ಆಗಬೇಕು. ಡೇ ಟು ಡೇ ಲೈಫ್ ಏನಿದೆ ಅದರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ನಮ್ಮದು ಫಸ್ಟ್ ಪ್ರಯಾರಿಟಿ ಇಲ್ಲಿ ವಾಸ ಮಾಡೋ ಜನಗಳ ಜೀವನ ಗುಣಮಟ್ಟ. ಅದು ಸರಿ ಹೋದರೆ ಬ್ರ್ಯಾಂಡು ಇಂಪ್ರೂವ್ ಆಗುತ್ತೆ,
ಗ್ಲೋಬಲ್ ಇನ್ವೆಸ್ಟ್ಮೆಂಟು ಟ್ಯಾಲೆಂಟನ್ನು ಕೂಡ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಮೋರ್ ದೆನ್ ನಾವು ಗ್ಲೋಬಲ್ ಸಿಟಿ ಮಾಡಬೇಕು ಅನ್ನೋದಕ್ಕಿಂತ ಇಲ್ಲಿ ವಾಸ ಮಾಡೋ ಜನಗಳ ಜೀವನ ಸುಧಾರಣೆ ಆಗಬೇಕು. ಇಲ್ಲಿ GB ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಡಿಸೆಂಬರ್ ಎಲೆಕ್ಷನ್ ಆಗುತ್ತಾ? ಇಲ್ಲ, ಮಾಡಲೇಬೇಕು ಈಗ. ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸು ಮಾಡಲೇಬೇಕು ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಅದು ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಜಿಲ್ಲಾ ಪಂಚಾಯಿತಿಗಳು, ತಾಲೂಕ್ ಪಂಚಾಯಿತಿ, ಮುನ್ಸಿಪಾಲ್ಟಿ ಎಲೆಕ್ಷನ್ಗಳನ್ನು ಮಾಡಬೇಕು ಅಂತ. ಸೊ ಆ ಹಿನ್ನೆಲೆಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸನ್ನು ಮಾಡಲೇಬೇಕು. ಅದರಲ್ಲಿ ಇನ್ನೊಂದು ಅಭಿಪ್ರಾಯವನ್ನು ನಾವು ಇಟ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಸಾಧಕ ಬಾಧಕ ಏನೇ ಇದ್ದರೂ ಕೂಡ, ಅದರ ರಾಜಕೀಯ ಲಾಭ ನಷ್ಟ ಏನೇ ಇದ್ದರೂ ಕೂಡ, ಸಂವಿಧಾನಾತ್ಮಕವಾಗಿ ಏನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಬೇಕು ಅದನ್ನು ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಿಮ್ಮ ಪಕ್ಷದಲ್ಲಿರುವಂತಹ ಹಿರಿಯ ಶಾಸಕರುಗಳಿದ್ದಾರೆ. 89ರಿಂದ ಗೆದ್ದುಕೊಂಡು ಬರ್ತಾ ಇರುವಂತಹ ಶಾಸಕರುಗಳು ಬೆಂಗಳೂರು ನಗರದಲ್ಲಿದ್ದಾರೆ. 99ರ ಬ್ಯಾಚ್ನ ಶಾಸಕರುಗಳಿದ್ದಾರೆ. ಹೀಗಿರುವಾಗ ಈ ಹಿರಿಯರು ಮತ್ತು ಕಿರಿಯರ ಜೊತೆಗಿನ ಹೊಂದಾಣಿಕೆ ನೋಡಿ, ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ನಾವು ಏನಾದರೂ ಬೆಂಗಳೂರು ಡೆವಲಪ್ಮೆಂಟ್ಗೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನೇ. ಯಾರು ಒಬ್ಬರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ನಾವು ಏನು ಅಫಿಷಿಯಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮದು ಹೆಚ್ಚಿಗೆ ಕೆಲಸ ಇರುತ್ತೆ. ಬಟ್ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾದರೂ ಸುಧಾರಣೆ ತರಲಿಕ್ಕೆ ಸಾಧ್ಯ. ಹಾಗೆ ಪೊಲಿಟಿಕಲಿ ಅಂತೂ ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ನಾವು ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗತ್ತೆ. ತಮ್ಮ ಸಚಿವರಾಗಿ ಕಡೆ ಹಂತಕ್ಕೆ ಬಂದ ಇನ್ನೇನು ಸಚಿವರಾಗಿ ತಮ್ಮ ಪ್ರಯಾಣವನ್ನು ನೋಡಿದ್ರೆ, ತಾವು ರೈತರ ಹೊಲದಿಂದ ನಿಮ್ಮ ಕೆಲಸ ಶುರು ಆಯಿತು. ಅಲ್ಲಿಂದ ನಂತರ ನೀವು ಗ್ರಾಮ ಮಟ್ಟಕ್ಕೆ ಬಂದ್ರಿ. ಗ್ರಾಮ ಮಟ್ಟದಿಂದ ನೀವು ತಹಶೀಲ್ದಾರ್ ಹಂತಕ್ಕೆ ಮತ್ತು ಜಿಲ್ಲಾಧಿಕಾರಿ ಹಂತಕ್ಕೆ ಬಂದ್ರಿ. ಇವಾಗ ನೀವು ಬೆಂಗಳೂರಿಗೆ ಬಂದು ತಲುಪಿದ್ದೀರಿ. ಈ ಇಡೀ ಪ್ರಯಾಣವನ್ನು, ಯಾಕಂದ್ರೆ ಬಹುಶಃ ಈ ಸ್ಟೇಜ್ನಲ್ಲಿ ಎಲ್ರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನಗಳು ಬದಲಾವಣೆ ಆಗೋದಿಲ್ಲ. ನಿಮ್ಮ ಪ್ರಯಾಣ ನೋಡಿದ್ರೆ ಕೃಷಿಯಿಂದ ಗ್ರಾಮೀಣಾಭಿವೃದ್ಧಿಯಿಂದ ಕಂದಾಯದಿಂದ ಬೆಂಗಳೂರು ಅಭಿವೃದ್ಧಿಗೆ ಬಂದಿರಿ. ಹೌದು. ಏನ್ ಹೇಳ್ತೀರಿ, ಯಾವ ಸ್ವರೂಪದಲ್ಲಿ ಈ ಪ್ರಯಾಣ ಮತ್ತು ಇದು ಎಲ್ಲಿಗೆ ಹೋಗ್ತಿರುವ ಪ್ರಯಾಣ? ನೋಡಿ, ಅನೇಕ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಅನ್ಸುತ್ತೆ ಏನೋ ಒಂದು ಆದಾಗ ಇದು ಒಳ್ಳೇದಾ ಏನು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಸ್ವಲ್ಪ ನಿರ್ಲಿಪ್ತವಾಗಿ ಯೋಚನೆ ಮಾಡಿದರೆ ಅನೇಕ ಬಾರಿ ನನಗೆ ಅನಿಸುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ. ಅದೇ ಥರ ಈಗ ನಾನು ಯಾವ್ಯಾವ ಖಾತೆಗಳ ನಿರ್ವಹಣೆ ಮಾಡಿದ್ದೇನೆ ಅದನ್ನು ನೋಡಿದಾಗಲೂ ಕೂಡ ಎಲ್ಲ ಒಂದು ಕಡೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನಿಸುತ್ತೆ. ಕೃಷಿ ಇಲಾಖೆ 5 ವರ್ಷ ಮಾಡಿದೆ. ಬಹುಶಃ 40-50 ವರ್ಷದಲ್ಲಿ 5 ವರ್ಷ ಕೃಷಿ ಇಲಾಖೆ ನಡೆಸಿರೋದು ನಾನು ಒಬ್ಬನೇ. ಇನ್ಯಾರೂ 5 ವರ್ಷ ಮಾಡಿಲ್ಲ. ನಾನು ಬಿಟ್ಟರೆ ನೆಕ್ಸ್ಟ್ ಲಾಂಗೆಸ್ಟು ನಮ್ಮ ತಂದೆಯವರು. ಅವರು 4.5 ವರ್ಷ ಮಾಡಿದ್ರು. ನಾನು 5 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ. ಈ 75ನೇ ಇಸ್ವಿ ನಂತರ ಅಂತೂ, ಅದಕ್ಕೆ ಹಿಂದೆ ಗೊತ್ತಿಲ್ಲ, 70ನೇ ಇಸ್ವಿ ನಂತರ 5 ವರ್ಷ ಕೃಷಿ ಖಾತೆ ನಾನು ಒಬ್ಬನೇ. ಮುಗಿಸೋದಕ್ಕಿಂತ ಮುಂಚಿತವಾಗಿ ಜೆನ್ಜಿ ವಿಚಾರಕ್ಕೆ ಬಂದಾಗ, ಈಗಾಗಲೇ ಸರ್ಕಾರಗಳ ನಿಲುವುಗಳ ಬಗ್ಗೆ ತಮ್ಮದೇ ಆದಂಥ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಮತ್ತು ವಿಶೇಷವಾಗಿ ಭಾರತದ ಹೋರಾಟ ಪರಂಪರೆಯ ಮಾದರಿಯನ್ನು ಅನುಸರಿಸಿ, ಗಾಂಧಿ ಪರಂಪರೆಯನ್ನು ಅನುಸರಿಸಿಕೊಂಡು ತಮ್ಮ ಒಂದು ಹೋರಾಟವನ್ನು ರೂಪಿಸಿರೋದು ನಮ್ಮ ಕಣ್ಣ ಮುಂದೆ ಇದೆ. ಇದು ಕೇವಲ ಒಂದು ಸರ್ಕಾರದ ವಿಚಾರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಕರ್ನಾಟಕದಲ್ಲಿರುವ ಸರ್ಕಾರದ ಪ್ರಶ್ನೆಗಳೂ ಕೂಡ ಬರಬಹುದು. ಆ ವಿಚಾರಗಳಿಗೂ ಕೂಡ ನಿಮ್ಮ ಈಗಿನ ರಾಜಕಾರಣದ ಸ್ವರೂಪ ಎಷ್ಟರ ಮಟ್ಟಿಗೆ ನೀವು ಜೆನ್ಜಿಗಳನ್ನು ನಿಮ್ಮ ಕಡೆಗೆ ಅಥವಾ ಅವರ ವಿಶ್ವಾಸವನ್ನ ನೀವು ಗಳಿಸೋದರ ಕಡೆಗೆ ಯಶಸ್ವಿ ಆಗ್ತೀರಿ ಅನ್ಸುತ್ತೆ, ಅಥವಾ ಅವರ ಆಶೋತ್ತರಗಳಿಗೆ ಹೇಗೆ ಎಚ್ಚರಿಕೆಯಿಂದ ಸ್ಪಂದಿಸಬೇಕಾಗಿರುವಂತ ಜವಾಬ್ದಾರಿ ಇದೆ ಅಂತ ಅನ್ಸುತ್ತೆ? ಈಗ ಲಾಸ್ಟಲ್ಲಿ ಹೇಳಿದ್ರಲ್ಲ, ಅವರ ಆಶೋತ್ತರಗಳಿಗೆ ನಾವು ಭಾಳ ಜವಾಬ್ದಾರಿಯಿಂದ ಮತ್ತು ಎಚ್ಚರಿಕೆಯಿಂದ ಹಾಗೂ ಭಾಳ ಸೂಕ್ಷ್ಮತೆಯಿಂದ ಮತ್ತು ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು. ಅದು ಮುಖ್ಯ. ಅವರ ಸಮಸ್ಯೆಗಳನ್ನೆಲ್ಲವನ್ನು ಬಹುಶಃ ನಮಗೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರದ್ದು ಮೂಲಭೂತ ಸಮಸ್ಯೆ ಏನಿದೆ, ಇವತ್ತು ನೀವು ಹೈಯರ್ ಎಜುಕೇಷನ್ನೇ ತಗೊಳ್ಳಿ ಅಥವಾ ಜಾಬ್ ಮಾರ್ಕೆಟೇ ತಗೊಳ್ಳಿ, ಅವಕಾಶಗಳು ತುಂಬ ಕಮ್ಮಿ ಇದ್ದಾವೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇಲ್ಲ. ಜೀವನೋಪಾಯದ ಮಾರ್ಗಗಳು ತುಂಬ ಕಮ್ಮಿ ಆಗಿದ್ದಾವೆ. ಹೈಯರ್ ಎಜುಕೇಷನ್ನು ಕೂಡ ಯಾವುದಾದ್ರೂ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಭಾಳ ಕಡಿಮೆ ಇದ್ದಾವೆ. ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹೈಯರ್ ಎಜುಕೇಷನ್ನು ಬರೀ ದುಡ್ಡದು ವ್ಯವಹಾರ ಆಗಿಬಿಟ್ಟಿದೆ. ಸೊ ಇದೆಲ್ಲದ್ರ ಮಧ್ಯ ಎಲ್ಲೋ ಒಂದು ಕಡೆ ನನಗೆ ಅರ್ಹತೆ ಇದ್ದು ಪಾರದರ್ಶಕ ಇಲ್ಲ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ನನಗೆ ಅರ್ಹತೆ ಇದ್ದು ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಅವರ ಆಕ್ರೋಶ ಭುಗಿಲೇಳುವಂಥ ಪರಿಸ್ಥಿತಿಗೆ ಈಗ ತಲುಪಿದೆ.
ಯಾಕಂದರೆ ಎಕ್ಸಾಮ್ಗಳು ಸರಿಯಾಗಿ ನಡೀತಾ ಇಲ್ಲ. ಇದು ನೀವು ಹೇಳ್ದಂಗೆ ಇದೇನು ಬರೀ ಅವ್ರಿಗೆ ಅಲ್ಲ, ನಮ್ಮದು KPSC ಇದು ಹೇಳಕ್ಕೆ ಹೋದರೆ ಇಲ್ಲಿ ಏನು ನಾವು ತಲೆ ಎತ್ಕೊಂಡು ಹೇಳೋಕ್ಕಾಗೋದಿಲ್ಲ. ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾವು ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕೂ ಆಗೋದಿಲ್ಲ. ಆದರೆ ಜನರ ಸಿಟ್ಟು ನಮ್ಮ ಮೇಲೆ ಬರುತ್ತೆ. ಸೊ ಆ ಥರ ನಾವು ಅಟ್ಲೀಸ್ಟ್ ಅವರ ಇಶ್ಯೂಸನ್ನು ಸಿನ್ಸಿಯರ್ ಆಗಿ ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದರ ಜೊತೆಗೆ ಅವರು ಜನ್ಸಿಯಲ್ಲಿ ಏನು ಕೇಳ್ತಾ ಇದ್ದಾರೆ, ಅಕೌಂಟಬಿಲಿಟಿ ಇಲ್ಲ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದು. ನೀವು ಯಾರು ಏನು ಮಾಡಿದರೂ ಕೂಡ ಅದಕ್ಕೆ ತಪ್ಪು ಮಾಡಿದವ್ರಿಗೂ ಏನು ಪರಿಣಾಮನೇ ಇಲ್ಲ. ಈ ಅಕೌಂಟಬಿಲಿಟಿನೇ ಇಲ್ಲದೆ ಇದ್ದರೆ ಹೆಂಗೆ ನಡೆಯುತ್ತೆ ದೇಶ ಅಂತ. ಸೊ ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು, ಎಚ್ಚೆತ್ಕೊಳ್ಬೇಕು. ವ್ಯವಸ್ಥೆಯಲ್ಲಿ ನನ್ನಿಂದ ಹಿಡಿದು ನಾವೆಲ್ಲರೂ ಪ್ರತಿಯೊಬ್ಬರು ನಾವು ಮಾಡೋ ಕೆಲಸಕ್ಕೆ ಅಕೌಂಟಬಿಲಿಟಿ ಇರಬೇಕು. ಆವಾಗ ಅವರ ವಿಶ್ವಾಸವನ್ನು ನಾವು ಗಳಿಸ್ಲಿ. ಅವ್ರ ವಿಶ್ವಾಸ ಗಳಿಸೋಕ್ಕಾಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಅಟ್ಲೀಸ್ಟು ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಾವು ಬದಲಾವಣೆಯನ್ನಂತೂ ನಮ್ಮಲ್ಲಿ ತೊಗೊಂಡು ಬರಬೇಕು. ಇಲ್ಲ ಅಂದರೆ ಅವರಂತೂ ಸುಮ್ಮನೆ ಇರೋದಿಲ್ಲ. ಅವರು ನಾಳೆ ಇವತ್ತು ಅವ್ರ ಮೇಲೆ ಇರ್ಬೋದು, ನಾಳೆ ನಮ್ಮ ಮೇಲೆ ಇರ್ಬೋದು ಅವರು. ಯಾಕಂದರೆ ಇವತ್ತು ದಿನೇ ದಿನೇ ಆಪರ್ಚುನಿಟೀಸು ಹೀಗೆ ಇನ್ನೂ ಕಡಿಮೆ ಆಗ್ತಾ ಹೋದರೆ ಈ ಜನರೇಷನ್ನ ಆಕ್ರೋಶ ಅದು ಯಾರ ಮೇಲೆ ಬೇಕಾದರೂ ತಿರುಗಬಹುದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಸಿನ್ಸಿಯರ್ ಆಗಿ ಕೆಲಸ ಮಾಡುವಂಥದ್ದು ನಮ್ಮ ಹಿತದಲ್ಲೂ ಇದೆ, ಅದು ಸಮಾಜದ ಹಿತದಲ್ಲೂ ಇದೆ. ಥ್ಯಾಂಕ್ ಯು ಕೃಷ್ಣ ಬೈರೇಗೌಡರು, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ, ಇಷ್ಟು ಡೀಟೇಲ್ ಆಗಿ ಮಾತನಾಡೋದಕ್ಕೆ. ಇದು ಕೃಷ್ಣ ಬೈರೇಗೌಡರ ನೇರವಾದಂತಹ ಮಾತುಗಳು. ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಅತ್ಯಂತ ಪ್ರಮುಖವಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ, ಮತ್ತು ಏನು ಸರ್ಕಾರದ ಕಡೆಯಿಂದ ಹೇಗೆ ಪಾರದರ್ಶಕವಾದ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಅದನ್ನು, ಆ ಗುರಿಯನ್ನು ಸಾಧಿಸೋದರ ಕಡೆಗೆ ಮತ್ತು ಸಣ್ಣ ಮಧ್ಯಮ ಮತ್ತು ದೂರದೃಷ್ಟಿಯ ಗುರಿಗಳನ್ನು ಕೂಡ ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ನಮಸ್ಕಾರ.